ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಶ್ರೇಯಾಂಶ್ ಕೇಳಿದೆ ಅಂತ ಅಮ್ಮ ಏನು ತರಿಸ್ಕೊಟ್ರು ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಇನ್ನೂ ಯಾರ್ಯಾರು ಆ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು. ಗೈಸ್, ಇವತ್ತಿನ ಬ್ಲಾಗ್ ಕೂಡ ರ್ಯಾಂಡಮ್ ಆಗಿ ಹೋಗುತ್ತೆ. ಮಾರ್ನಿಂಗಿಂದ ಈವ್ನಿಂಗ್ ತನಕ ನಾನು ಏನೇನು ಮಾಡ್ತೀನಿ ಈ ಬ್ಲಾಗಲ್ಲಿ ಹಾಕ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ಟೈಮ್ ಆಗಿದೆ, ಹಾಗೆ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇನ್ನೇನು ಸ್ಯಾರಿ ಉಟ್ಕೊಳ್ಬೇಕು. ಹಾಗೆ ಅಮ್ಮ ಇವತ್ತು ಬ್ರೇಕ್ಫಾಸ್ಟಿಗೆ ಎರಡೆರಡು ಮಾಡ್ತಾಯಿದ್ದಾರೆ. ಯಾಕೆ ಎರಡೆರಡು ಮಾಡ್ತಾಯಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಫಸ್ಟ್ ಇವಾಗ ಹೋಗಿ ರೆಡಿ ಆಗೋಣ ಬನ್ನಿ. ಇವತ್ತಿನ ಬ್ರೇಕ್ಫಾಸ್ಟ್ ಏನೇನಮ್ಮ? ಇಡ್ಲಿ, ಚಟ್ನಿ, ಮತ್ತಿನ್ನೇನು ನನಗೇನು ಮಾಡಿದ್ದೀರಾ? ಪುರಿ ಉಪ್ಪಿಟ್ಟು. ಗೈಸ್, ಇದು ನನಗೆ ಪುರಿ ಉಪ್ಪಿಟ್ಟು. ನನಗೆ ಪುರಿ ಉಪ್ಪಿಟ್ಟು ಯಾಕಂದರೆ ಇಡ್ಲಿ ತೊಗೊಂಡೋದ್ರೆ ಸಾಂಬಾರು ಚಟ್ನಿಗೆ ಬೇರೆ ಎಕ್ಸ್ಟ್ರಾ ಬಾಕ್ಸ್ ತೊಗೊಳ್ಬೇಕು. ನನಗೆ ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಮತ್ತು ಇಡ್ಲಿ ತಣ್ಣಗಾದ್ರೆ ತಿನ್ನೋಕೆ ಒಂಥರ ಆಗುತ್ತೆ. ಹಾಗಾಗಿ ಅಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ ಮತ್ತು ಚಟ್ನಿ ಮಾಡಿಟ್ಟಿದ್ದಾರೆ. ನನಗೆ ಪುರಿ ಉಪ್ಪಿಟ್ಟು ನಾನು ತೋರಿಸಿದ್ನಲ್ಲ, ಇದು ಬಾಕ್ಸಿಗೆ ತೊಗೊಂಡು ಹೋಗೋಕ್ಕೆ ಮಾಡಿಟ್ಟಿದ್ದಾರೆ. ಇದು ಇವತ್ತಿನ ಮಾರ್ನಿಂಗ್. ಏನಮ್ಮ ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಅನ್ನಿ? ಇವಾಗ ಹೆಂಗಿದ್ದೀರಾ ನೀವು? ಸ್ವಲ್ಪ ಪರವಾಗಿಲ್ಲ. ಅದಕ್ಕೆ ಹಾರಾಡ್ತಿದ್ದಾರೆ. ಇರೋ ಬರೋ ಕೆಲಸ ಎಲ್ಲ ಮಾಡಿ ನೀರು ತುಂಬಿ ಎಲ್ಲ ಶಕ್ತಿಮಾನ್ ಆಗಿಬಿಟ್ಟಿರೋದು. ಹಾಂ, ನೀರು ತುಂಬಿಲ್ಲ. ನೀರು ತುಂಬಿಲ್ಲ ಅಂದರೆ ನನಗೆ ಬಿಸಿನೀರು ಮಾಡಿಕೊಡ್ಬೇಕಾದ್ರೆ ತೆಗ್ದು ಮೇಲಿಟ್ರಲ್ವಾ. ನಾನು ಇಡಬೇಡಿ ಅಂದರೂ ನನಗೆ ಇಡಕ್ಕೆ ಬರಲ್ಲಂತೆ ಇವರೇ ಇಡ್ತವ್ರೆ. ನಾನೇನು ಇಟ್ಟೇ ಇಲ್ಲ ಬಕೆಟ್ನ. ಆ ಥರ. ಅಯ್ಯೋ ದೇವ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾನು ಇಡ್ಲಿ ಮತ್ತು ಫಿಶ್ ಕರಿ ತೊಗೊಂಡಿದ್ದೀನಿ. ಚಟ್ನಿ ಇದೆ, ಬಟ್ ಚಟ್ನಿ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಇಡ್ಲಿ ಫಿಶ್ ಕರಿ ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ, ನಂಗೆ ತುಂಬ ಇಷ್ಟ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ಯಾರಿ ಹಾಕ್ಕೊಂಡು ಹೊರಟೆ ನಾನು. ಆ್ಯಕ್ಚುಲಿ ಇವತ್ತು ನಾನು ಸ್ಯಾರಿ ವೇರ್ ಮಾಡಿದ್ದು ನಮ್ಮದು ಲೇಖಾಕಂದು. ಇವಾಗ ಸ್ಯಾರಿ ಹಾಕ್ಕೊಂಡು ಹೊರಟಿದ್ದೀನಿ. ಇನ್ನೇನು ಬಸ್ ಬರೋ ಟೈಮ್ ಆಗಿಬಿಡ್ತು. ಅದಕ್ಕೆ ಅಪ್ಪನೇ ಡ್ರಾಪ್ ಮಾಡ್ತಾರೆ ನಂಗೆ ಡೈಲಿ. ಇವತ್ತು ಸಹ ಅಪ್ಪನೇ ಡ್ರಾಪ್ ಮಾಡ್ತಾರೆ. ಇವಾಗ ಸದ್ಯಕ್ಕೆ ಹೊರಡೋಣ ಬನ್ನಿ. ಓಕೆ, ಇವಾಗ ಸ್ಕೂಲ್ ಬಸ್ಸಿಗೆ ವೆಯ್ಟ್ ಮಾಡ್ಕೊತ ನಿಂತಿದ್ದೀನಿ ಸ್ಟಾಪಲ್ಲಿ. ಓಕೆ, ಇವಾಗ ಸ್ಕೂಲ್ ಬಸ್ ಬಂತು, ಹೋಗ್ತಾ ಇದ್ದೀನಿ ಬಸ್ಸಲ್ಲಿ. ಇದು ನನ್ನ ಸ್ಟೂಡೆಂಟ್ ನನಗೆ ರೋಸ್ ಮಾರ್ನಿಂಗ್ ತಂದು ಕೊಟ್ಟಿದ್ದು. ಇದು ಈವ್ನಿಂಗ್ ತನಕ ಇಟ್ಕೊಂಡು ಎಲ್ಲ ಬಾಡೋಗ್ಬಿಟ್ಟಿದೆ ಪಾಪ. ಓಕೆ, ಇವಾಗ ಕ್ಲಾಸ್ ಮುಗಿಸ್ಕೊಂಡು ಬೈ ರೋಡ್ ಹೋಗ್ತಾ ಇದ್ದೀನಿ. ಓಕೆ, ಇವಾಗಷ್ಟೇ ಮನೆ ರೀಚ್ ಆದೆ. ಶ್ರೇಯಾಂಶ್ ಏನು ಮಾಡ್ತಿದ್ದಾನೆ ನೋಡೋಣ. ಇವಾಗ ಓಡ್ ಬರ್ತಾನೆ. ಇವಾಗ ನಮ್ಮ ಅಜ್ಜಿ ಬಂದಿರೋ ಥರ ಕಾಣಿಸ್ತಿದೆಯಲ್ಲ. ಯಾರು ಬಂದಿಟ್ಟಿಂಡು ಇಲ್ಲಿ? ಯಾರು ಬಂದಿರೋದು ಇಲ್ಲಿ? ಯಾವಾಗ ಬಂದ್ರಿ ಸರ್ ಸುಮ್ಮ? ಯಾವಾಗ ಬಂದ್ರಿ? ಮಧ್ಯಾಹ್ನ ಬಂದ್ರಾ? ಏನಾಗಿತ್ತು ನಿಮಗೆ? ಹಾಂ, ಬಿದ್ದು ಎಲ್ಲಿ ಗಾಯ ಆಗಿದೆ? ಹಾಂ, ಯಪ್ಪ ಒಂದೊಂದು ಯಾರಿದು? ಓಕೆ, ಅಜ್ಜಿ ಬರ್ಬೇಕಾದ್ರೆ ತಿಂಡಿಗಳು ತಂದಿದ್ದಾರೆ. ಚಕ್ಲಿ ತಂದಿದ್ದಾರೆ, ರಸ್ಕ್ ತಂದಿದ್ದಾರೆ, ಚಕ್ಲಿ ತಂದಿದ್ದಾರೆ. ನಾವು ಸಣ್ಣ ಮಕ್ಕಳಿಂದಾಗಿಂದನೂ ಅಜ್ಜಿ ಸೇಮ್ ತಿಂಡಿ. ಮತ್ತು ಇನ್ನು ನೆಕ್ಸ್ಟ್ ಇಲ್ಲಿ ಅದು ಒಂದು ತಿಂಡಿ. ಅದು ನಮ್ಮ ಅಜ್ಜಿ ಊರು ಸಿರ್ವಾಸೆಯಿಂದ ತಂದಿರೋದು ಇಷ್ಟು ತಿಂಡಿ. ಇದು ಚಿಕ್ಕಮಂಗ್ಳೂರು ಬಂದ ತಕ್ಷಣ ಅಲ್ಲಿಂದ ಬೇಕ್ರಿಯಿಂದ ತಂದಿದ್ದಾರೆ. ಕ್ರೀಮ್ ಬನ್ ತಂದಿದ್ದಾರೆ ದೊಡ್ಡದು. ಇದಾದಮೇಲೆ ಬೇಕ್ರಿಯಿಂದನೂ ಮತ್ತೆ ಬೇರೆ ಸಪ್ರೇಟ್ ರಸ್ಕ್ ತಂದಿದ್ದಾರೆ, ರಸ್ಕ್. ಅದಾದಮೇಲೆ ಹನಿ ಕೇಕ್ ತಂದಿದ್ದಾರೆ. ಅದಾದಮೇಲೆ ಪೊಟೆಟೊ ಚಿಪ್ಸ್ ತಂದಿದ್ದಾರೆ. ಅದಾದಮೇಲೆ ಇದೊಂದು ಪ್ಲಮ್ ಕೇಕ್ ತಂದಿದ್ದಾರೆ. ಇದಿಷ್ಟು ಐಟಮ್ ಅಜ್ಜಿ ತೊಗೊಂಡು ಬಂದಿರೋದು ಇವಾಗ. ಓಕೆ, ಇವಾಗಷ್ಟೇ ಸ್ಕೂಲ್ ಬಿಟ್ಟು ಬಂದವಳೆ. ಫ್ರೆಶ್ ಅಪ್ ಆಗಿ ಡ್ರೆಸ್ಅಪ್ ಆಗಿ ಇವಾಗ ಅಮ್ಮ ಹಾರ್ಲಿಕ್ಸ್ ಮಾಡಿಕೊಟ್ಟಿದ್ದಾರೆ. ಹಾರ್ಲಿಕ್ಸ್ ಜೊತೆಗೆ
ರಸ್ ಕೊಟ್ಟಿದ್ದಾರೆ, ಅದಕ್ಕೆ ತಿನ್ನೋಣ ಅಂತ ಹೊರಟಿದ್ದೀನಿ. ಶ್ರೇಯಾಂಶಿಗೆ ತಿನ್ನಕ್ಕೆ ಕೊಟ್ಟರೆ ಏನೂ ತಿಂದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಆಟ ಆಡ್ತಾ ಇದ್ದಾನೆ. ತಿನ್ನು ಅಂದರೆ ಒಂದು ರಸ್ಕು ತಿಂದ್ರ, 2 ರಸ್ಕೇನೋ ತಿಂದಿದ್ದಾರೆ, ಆಮೇಲೆ ತಿಂದಿಲ್ಲ. ಓಕೆ, ಇವಾಗ ಚಾಟ್ ಸಿಟಿಗೆ ಬಂದಿದ್ದೀವಿ. ನಾನು ಅಜ್ಜಿ ಸ್ವಲ್ಪ ಮಸಾಲೆ ಗೋಬಿ ಮತ್ತು ಶವರ್ಮ ತಿನ್ಬೇಕನ್ನಿಸ್ತಿತ್ತು, ಹಾಗಾಗಿ ತಗೊಳ್ಳೋಣ ಅಂತ. ಬನ್ನಿ ಸುಸಮ್ಮ, ಬನ್ನಿ ಅಲ್ಲಿಂದ ಹೋಗೋಣ. ಈ ಕಡೆ ಸೈಡ್ ಒಂದು ಚಾಟ್ಸ್ ಇದೆ, ಈ ಕಡೆ ಸೈಡು ಚಾಟ್ಸ್ ಇದೆ. ನೋಡಿ ನಮ್ಮ ಅಜ್ಜಿ ಸ್ಕಾರ್ಫ್ ಎಲ್ಲ ಕಟ್ಕೊಂಡು ಚಳಿಗೆ. ಓಕೆ, ನನಗೆ ಶ್ರೇಯಾಂಶಿಗೆ ಶವರ್ಮ ತಂದ್ವಿ, ಹಾಗೆ ಅಜ್ಜಿಗೆ ದೀಪಕನಿಗೆ ಮಸಾಲೆ ತಂದೆ. ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಮಸಾಲೆ. ಇಲ್ಲಿ ಅಮ್ಮ ಏನಿದೆ ಹೇಳಿ ನೋಡೋಣ. ಮಸಾಲೆ ಪುರಿ. ಓಕೆ, ಇವರಿಬ್ರಿಗೆ ಮಸಾಲೆ ರೆಡಿಯಾಗಿದೆ. ದೀಪಕ್ಕ ಎನ್ಸಿರು ಸಮ ನಿಮ್ಮ ಮಸಾಲೆ ತಿನ್ಕೊಳ್ಳಿ. ತಿನ್ಕೊಳ್ಳಿ, ಹಿಂಗಿದೆ ಹೇಳ್ಕೊಳ್ಳಿ, ಕೋಪದಲ್ಲಿ ಹಾಕ್ಕೊಂಡು ತಿನ್ಕೊಳ್ಳಿ ಮಸಾಲೆ. ನೋಡಿ ನಮ್ಮ ಶ್ರೇಯಾಂಶ್ ಶವರ್ಮ ತಿಂತದೆ. ಹೇಗಿದೆ ಶ್ರೇಯಾಂಶ್? ಸೂಪರ್. ನಾನೊಂದು ಶವರ್ಮ, ಶ್ರೇಯಾಂಶ್ ಒಂದು ಶವರ್ಮ. ಚಿಯರ್ಸ್. ಹೋಗಿ ತಿನ್ನಿದ್ದೀನಿ ಬಾ. ಇವತ್ತಿನ ಡಿನ್ನರ್ಗೆ ರೈಸ್, ಸಾಂಬಾರ್ ಹಾಗೆ ಫಿಶ್ ಫ್ರೈ. ಇದು ಇವತ್ತಿನ ಡಿನ್ನರ್. ಶ್ರೇಯಾಂಶ್ ಇಲ್ಲಿ ಓದ್ತಾ ಇದ್ದಾನೆ ನೋಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬೈ ಬೈ, ಲವ್ ಯು ಆಲ್.